ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತಮ್ಮೆಲ್ಲರ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಕೆಲವು ದಿನಗಳಿಂದ ನಾನು ಉತ್ತರ ನೀಡಬೇಕು ಅಂತ ಕಾಯ್ಕೊಂಡಿದ್ದೆ. ಅದರಲ್ಲಿ GPSTR ಮತ್ತು HSTR ಶಿಕ್ಷಕರ ನೇಮಕಾತಿ ಸಮಸ್ಯೆಗಳು, ಅದರ ಕುರಿತಂತೆ ಅದರ ಸವಾಲುಗಳೇನು, ಪರಿಹಾರಗಳೇನು ಅಂತ ನಾನು ನಿಮ್ಮ ಮುಂದೆ ಚರ್ಚೆ ಮಾಡೋಣ ಅಂತ ಬಂದಿದ್ದೀನಿ. ಮೊದಲನೇದು, GPSTR HSTR ಕನ್ನಡ ಶಿಕ್ಷಕರ ನೇಮಕಾತಿ ಯಾಕೆ ಆಗ್ತಾ ಇಲ್ಲ. ಎರಡನೇ ಪ್ರಶ್ನೆ, ಪ್ರಸ್ತುತ ಇರುವ ಸಮಸ್ಯೆಗಳು ನೇಮಕಾತಿ ಮೇಲೆ ಪರಿಣಾಮ ಬೀರುತ್ತವಾ. ಮೂರನೆಯ ಪ್ರಶ್ನೆ, ಮುಂದಿನ ಪ್ರಮುಖ ಸವಾಲುಗಳೇನು, ಈ ಸಮಸ್ಯೆಗಳಿಗೆ ಪರಿಹಾರ ಏನು ಹಾಗೂ ಜವಾಬ್ದಾರಿ ಯಾರ್ದು. ಇಷ್ಟುವನ್ನು ನಾವು ಈಗ ಚರ್ಚೆ ಮಾಡೋಣ. ಮೊದಲನೆಯ ಪ್ರಶ್ನೆ, GPSTR ಮತ್ತು HSTR ಕನ್ನಡ ಶಿಕ್ಷಕರ ನೇಮಕಾತಿ ಯಾಕೆ ಆಗ್ತಾ ಇಲ್ಲ. ಮೊದಲನೇ ಕಾರಣ, ರಾಜ್ಯದಲ್ಲಿ ಇರ್ತಕ್ಕಂತಹ ಮಕ್ಕಳ ಸಂಖ್ಯೆ ಕಡಿಮೆಯಾಗಿದೆ. ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಸೇರ್ತಕ್ಕಂತಹ ಮಕ್ಕಳ ಸಂಖ್ಯೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಇನ್ನು ಲಾಸ್ಟ್ ರಿಕ್ರೂಟ್ಮೆಂಟ್ ಯಾವಾಗಾಗಿತ್ತು ಅಂದರೆ 2016ರಲ್ಲಿ ಕನ್ನಡ ಶಿಕ್ಷಕರ ನೇಮಕಾತಿ GPSTR ಆಗಿರೋದು 2016ರಲ್ಲಿ. HSTR ಆವಾಗಲಿಂದನೂ ಹಾಗೆ ಇಲ್ಲ ಬಿಡಿ, ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. GPSTR 17, 19, 21 ಮತ್ತು 23 ಈ 3-4 ನೇಮಕಾತಿಗಳಲ್ಲೂ ಕೂಡ GPSTR ಕನ್ನಡ ನೇಮಕಾತಿ ಆಗ್ತಿಲ್ಲ. ಯಾಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಮೊದಲನೇ ಕಾರಣ ಹೇಳಿದೆ, ಏನಂದರೆ ಮಕ್ಕಳ ಸಂಖ್ಯೆ ಕುಂಠಿತ ಆಗ್ತಾ ಇರ್ತಕ್ಕಂಥದ್ದು. ಆದರೆ ಬೇರೆ ಸಬ್ಜೆಕ್ಟ್ಗಳ ನೇಮಕ ಆಗ್ತಾ ಇದೆ, ಮಕ್ಕಳ ಸಂಖ್ಯೆ ಕುಂಠಿತ ಆದರೂ ಕನ್ನಡ ಯಾಕೆ ಆಗ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಯಾಕೆಂದರೆ ಬಹುತೇಕ ಎಲ್ಲ ಸರ್ಕಾರಿ ಶಾಲೆಗಳನ್ನು ಆಂಗ್ಲ ಮಾಧ್ಯಮ ಅಪ್ರೂವಲ್ ಕೊಟ್ಟಿರೋದ್ರಿಂದ ದ್ವಿಭಾಷಾ ಶಾಲೆಗಳಾಗಿ ಕನ್ವರ್ಟ್ ಆಗಿದ್ದಾವೆ. ಹಾಗಾಗಿ ಅಲ್ಲಿರ್ತಕ್ಕಂಥ ಬಹುತೇಕ ಮಕ್ಕಳು ಅಲ್ಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಒಂದೇ ಶಾಲೆಯಲ್ಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ನೆಕ್ಸ್ಟ್ ಅದಕ್ಕೆ ಪರ್ಮಿಷನ್ ಕೊಟ್ಟ ತಕ್ಷಣ ಇಂಗ್ಲೀಷ್ ಮಾಧ್ಯಮ ಶಾಲೆಯ ಶಿಕ್ಷಕರಾಗಿ ಅಂದರೆ ಇಂಗ್ಲೀಷ್ ಮಾಧ್ಯಮವನ್ನು ಆಯ್ಕೆ ಮಾಡ್ಕೋತಾ ಇದ್ದಾರೆ. ಹಾಗಾಗಿ ಶಿಕ್ಷಕರ ಕೊರತೆ ಅಲ್ಲಿ ಕನ್ನಡ ಶಿಕ್ಷಕರದ್ದು ಕಡಿಮೆ ಆಗ್ತಾ ಇದೆ. ನೆಕ್ಸ್ಟ್ 1 to 5th ಏನು PST ಶಿಕ್ಷಕರು ಇದ್ರು ಅವರನ್ನು 1 to 7th ಅಂತ ಇದೀಗ ರಾಜ್ಯ ಸರ್ಕಾರ ಆದೇಶ ಹೊರಡಿಸ್ಬಿಟ್ಟಿದೆ. 1 to 7th ವರೆಗೂ ಅವ್ರಿಗೆ ಅವಕಾಶ ನೀಡಿದೆ. ಮತ್ತು ಅಲ್ಲಿದ್ದಂಥ ಬಹುತೇಕ ಶಿಕ್ಷಕರು ಕನ್ನಡ PST ಕನ್ನಡ ಶಿಕ್ಷಕರೇ ಇರೋದ್ರಿಂದ ಇತರ ಸಬ್ಜೆಕ್ಟ್ಗಳು ಕಡಿಮೆ, ಸೈನ್ಸು, ಇಂಗ್ಲೀಷು ಇರ್ತಕ್ಕಂಥ ಶಿಕ್ಷಕರು ಕಡಿಮೆ. ಆದರೆ ಕನ್ನಡ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರೇ ಇರೋದ್ರಿಂದ ಅವರು ಬಹುತೇಕ ಸಮಾಜ ವಿಜ್ಞಾನ ಅಂತ ಕನ್ಸಿಡರ್ ಮಾಡದೇ ಇರೋದ್ರಿಂದ ಏನಾಗುತ್ತೆ ಅಂದರೆ ಕನ್ನಡ ಶಿಕ್ಷಕರಾಗಿ ಕನ್ಸಿಡರ್ ಮಾಡಲಾಗಿದೆ. ಈ ಒಂದು ಇದರಿಂದ 1ರಿಂದ 7ನೇ ತರಗತಿ ಇರತಕ್ಕಂತಹ ಬಹುತೇಕ PST ಶಿಕ್ಷಕರನ್ನು ಕನ್ನಡ ಅಂತ ಮಾಡೋದ್ರಿಂದ ಕನ್ನಡ ಹುದ್ದೆಗಳ ಸಂಖ್ಯೆಗೆ ಅಲ್ಲಿ ಹೊಡೆತ ಬೀಳ್ತಾ ಇದೆ. ಇಷ್ಟು 3 ಕಾರಣ. ನೆಕ್ಸ್ಟ್ ಇದಕ್ಕೆ ಪರಿಹಾರ ಏನು ಅಂತ ಹೇಳ್ತೀನಿ. ಇದು ನಿಜವಾದ ಕಾರಣನ, ಪರಿಹಾರ ಏನು, ಆ್ಯಕ್ಚುಲಿ ಶಾಲೆಗಳಲ್ಲಿ ಯಾವ ರೀತಿ ಕನ್ನಡ ಪ್ರಸ್ತುತ ಸ್ಥಿತಿ ಇದೆ ಅನ್ನೋದನ್ನು ಮುಂದೆ ಹೇಳ್ತೀನಿ, ಮುಂದಿನ ಪ್ರಶ್ನೆಗಳಲ್ಲಿ ಹೇಳ್ತೀನಿ. ಇದು ಪ್ರಸ್ತುತ ಇರುವ ಎರಡನೇ ಪ್ರಶ್ನೆಗೆ ಹೋಗೋಣ. ಇದು ಪ್ರಸ್ತುತ ಇರುವ ಸಮಸ್ಯೆಗಳು ಮತ್ತು ನೇಮಕಾತಿಯ ಮೇಲೆ ಪರಿಣಾಮ ಬೀರುತ್ತಾ. ಹೌದು, ಖಂಡಿತ ಪರಿಣಾಮ ಬೀರುತ್ತೆ. ಯಾಕೆಂದರೆ ಈಗಾಗಲೇ ಎಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಡಳಿತಾತ್ಮಕ ವಿಳಂಬದಿಂದ ನೇಮಕಾತಿ ರದ್ದು ಅಥವಾ ನಡೆಯುವುದಿಲ್ಲ ಎಂದು ಭಾವಿಸೋದು ತಪ್ಪು. ಅಂತಿಮ ನಿರ್ಧಾರವನ್ನು ಸರ್ಕಾರವೇ ಹೊರಡಿಸುತ್ತೆ. ನೇಮಕಾತಿ ಕ್ಯಾನ್ಸಲ್ ಆಗುತ್ತೆ ಅನ್ನೋದು ಯಾವ ಕಾರಣಕ್ಕೂ ಕ್ಯಾನ್ಸಲ್ ಆಗಲ್ಲ, ಖಂಡಿತ ಆಗುತ್ತೆ. ಅಂತಿಮ ನಿರ್ಧಾರವನ್ನು ಶಿಕ್ಷಣ ಇಲಾಖೆ ಪ್ರಕಟಣೆ ಮಾಡುತ್ತೆ. ಇದು ಸದ್ಯದಲ್ಲಿರ್ತಕ್ಕಂತಹ C&R ರೂಲ್ಸ್ ಅಷ್ಟೇ. ಇದನ್ನು ಬದಲಾವಣೆ ಮಾಡುವಂಥ ಸಾಧ್ಯತೆ ಇದೆ. ಇದೇನು ಅಂತಿಮ C&R ರೂಲ್ಸ್ ಏನಲ್ಲ. ಹಾಗಾಗಿ ಇದು ಬದಲಾವಣೆ ಆಗುವ ಸಾಧ್ಯತೆ ಇರುತ್ತೆ. ಆದರೆ ಪೋಸ್ಟ್ಗಳು ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ನಾವೇನು ಮಾಡಬೇಕು ಅನ್ನೋದನ್ನ ಮುಂದೆ ಲಾಸ್ಟಲ್ಲಿ ಹೇಳ್ತೀನಿ. ಮುಂದಿನ ಪ್ರಮುಖ ಸವಾಲುಗಳು ಏನು ಅಂದರೆ, ಖಾಲಿ ಹುದ್ದೆಗಳನ್ನು ಅಂತಿಮ ಹಾಗೂ ನಿಖರ ಪಟ್ಟಿಯನ್ನು ಫಸ್ಟು ಪ್ರಕಟಿಸಬೇಕು. ನೇಮಕಾತಿ ಪ್ರಕ್ರಿಯೆ ಸರಾಗಣೆ ಇಲಾಖೆಯು ಮುಕ್ತಗೊಳಿಸುವಾಗ ಪ್ರಮುಖ ಸವಾಲುಗಳೇನು ಅದಕ್ಕೆ ಮೊದಲನೇದು ಹೇಳಿದೆ. ಇರೋಷ್ಟರ ಪ್ರಕ್ರಿಯೆ ಕಾನೂನುಬದ್ಧವಾಗಿ ಅಂತಿಮಗೊಳಿಸಬೇಕಿತ್ತು, ಇದಾಗಿದೆ. ಹಣಕಾಸಿನ ಅನುಮೋದನೆ ಇದು ಕೂಡ ಆಗಿದೆ. ಸಂಬಂಧಪಟ್ಟ ನೇಮಕಾತಿ ಅಧಿಸೂಚನೆ ಹೊರಡಿಸಲು ಅಧಿಕೃತ ಅನುಮತಿಯನ್ನು ನೀಡಬೇಕಷ್ಟೇ. ಅಧಿಸೂಚನೆ ಹೊರಡಿಸಲು ಇದು ಮಾಡಬೇಕಷ್ಟೇ, ಪರ್ಮಿಷನ್ ಕೊಡಬೇಕಷ್ಟೇ ಸರ್ಕಾರದಲ್ಲಿರ್ತಕ್ಕಂಥದ್ದು. ಹಾಗಾಗಿ ಪ್ರಮುಖ ಸವಾಲುಗಳೇನು ಅಂತ ಹೇಳಿದೆ. ನೆಕ್ಸ್ಟ್, ಈ ಸಮಸ್ಯೆಗಳಿಗೆ ಪರಿಹಾರ ಏನು, ಜವಾಬ್ದಾರಿ ಯಾರ್ದು. ಸರ್ಕಾರವು ಸಾದಷ್ಟು ಬೇಗ ಈ ಒಂದು ಸಮಸ್ಯೆಯ ಬಗ್ಗೆ ತಾನೇ ಜವಾಬ್ದಾರಿಯನ್ನು ವಹಿಸ್ಕೋಬೇಕು. ಯಾಕೆಂದರೆ ಇದು ನಮ್ಮದು ಕರ್ನಾಟಕದಲ್ಲಿದ್ದೀವಿ. ಕನ್ನಡ ಭಾಷೆ ಶಿಕ್ಷಕರನ್ನೇ ನೇಮಕ ಆಗಲಿಲ್ಲ ಅಂದರೆ ಹೇಗಾಗುತ್ತೆ. ಅದರಲ್ಲೂ GPSTR ಏನೋ ನೇಮಕಾತಿ ಆಗಿಲ್ಲ, ಕರೆಕ್ಟು, ಇಷ್ಟೆಲ್ಲ ಸಮಸ್ಯೆಗಳಿದೆ. ಬಟ್ HSTR ಆ ಥರದ ಸಮಸ್ಯೆಗಳೇ ಇಲ್ಲ.
HSTR ಅಲ್ಲಿ ಖಂಡಿತವಾಗ್ಲೂ ಕನ್ನಡ ಶಿಕ್ಷಕರ ಅವಶ್ಯಕತೆ ಇದೆ. ಹಾಗಾಗಿ HSTR ಅದು ನೇಮಕಾತಿ ಮಾಡ್ಕೋಬೇಕು. ಇನ್ನು GPSTR ಬಂದಂತಹ ಸಂದರ್ಭದಲ್ಲಿ ಒಬ್ಬ ಪ್ರಬುದ್ಧವಾದಂತಹ ಉತ್ತಮ ಶಿಕ್ಷಣವನ್ನು ಪಡೆದಂತಹ ಕನ್ನಡ ಶಿಕ್ಷಕನ ನೇಮಿಸ್ಕೊಂಡ್ರೆ ಕನ್ನಡಕ್ಕೂ ಅದರಂತಹ ಗೌರವ ಇರುತ್ತೆ. ಹೀಗೆ ಬೇರೆ ವಿಷಯಗಳ ಸಬ್ಜೆಕ್ಟ್ಗಳಿಗೆ ಕಂಪ್ಲೀಟ್ BEd ಆಗಬೇಕು ಅಂತಿದೆ, ಅದನ್ನೇ ಜಾರಿಗೊಳಿಸಬೇಕು. ನೀವೊಂದು ಆಪ್ಷನ್ ಬೇರೆ ಕೊಟ್ಟಿದ್ದೀರಿ ಏನಂದರೆ MA ಆಗಿದೆ ಸಾಕು, BEd ಬೇಡ ಅನ್ನೋದು. ಇದು ನನಗೆ ಮಾತ್ರ, ನನಗೂ ವೈಯಕ್ತಿಕವಾಗಿ ನನಗೆ ಒಪ್ಪಿಗೆ ಇಲ್ಲ. ನಿಮ್ಗೇನು ಅನಿಸ್ತೋ ಗೊತ್ತಿಲ್ಲ. BEd ಆದ್ರೇ ಒಂದು ಶಾಲೆಯಲ್ಲಿ ಕೆಲಸ ಮಾಡೋದಕ್ಕೆ ಅಥವಾ ಆ ಶಾಲೆಯನ್ನು ನಿಭಾಯಿಸೋದಕ್ಕೆ ಬರ್ತಕ್ಕಂಥದ್ದು. ಮಕ್ಕಳ ಶೈಕ್ಷಣಿಕ ಪರಿಸರ ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಹಾಗಾಗಿ MA ಅವಕಾಶ ಕೊಡೋದಕ್ಕಿಂತ BA BEd ಕನ್ನಡನೇ ಕೊಡಬೇಕು. ಮತ್ತು ಡಿಗ್ರಿಲಿ ಅವರು ಕನ್ನಡ ಸಬ್ಜೆಕ್ಟನ್ನು ಏನು ಓದಬೇಕು ಅಂತ ಬೇರೆ ವಿಷಯಗಳಿಗೆ ನೀಡಿದಿರಿ, ಅದೇ ರೀತಿ ಈ ಭಾಷೆಗಳಿಗೂ ಕೂಡ ನೀವು ಅದೇ ರೀತಿ ಇಟ್ಟರೆ ಚೆಂದಾಗಿರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಹಾಗಿಟ್ಟು ಕನ್ನಡ ಪೋಸ್ಟ್ಗಳನ್ನು ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು ಅಂದರೆ ಈ ಒಂದು ಮಾನದಂಡಗಳನ್ನು ಇಡಬೇಕು. ಏನು ಮಾನದಂಡ? ಡಿಗ್ರಿ ಕನ್ನಡ ಸಬ್ಜೆಕ್ಟನ್ನು ಓದಿರಬೇಕು, BEd ಆಗಿರಬೇಕು, BEdಲ್ಲಿ ಕನ್ನಡ ಬೋಧನಾ ವಿಷಯವನ್ನೇ ಓದಿರಬೇಕು. ಈ ವಿಷಯವನ್ನು ಇಟ್ಟಂತಹ ಸಂದರ್ಭಗಳಲ್ಲಿ ಈಗಿರ್ತಕ್ಕಂತಹ ಬಹುತೇಕ ಶಿಕ್ಷಕರ ಏನು PhD ಕನ್ನಡಕ್ಕೆ ಅಪ್ಗ್ರೇಡ್ ಆಗಿದೆ ಅವ್ರಿಗೆ ಬೇರೆ ಸಬ್ಜೆಕ್ಟ್ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ, ಅಥವಾ ಹೆಚ್ಚಿನ ಹುದ್ದೆಗಳನ್ನು ಸೃಷ್ಟಿ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ. ಮತ್ತು ಈಗಿರ್ತಕ್ಕಂಥ ಶಿಕ್ಷಕರಿಗೆ ಒತ್ತಡದ ಪ್ರಭಾವ ಕಡಿಮೆ ಆಗುತ್ತೆ. ಅಂದರೆ ಅವರು ಕನ್ನಡನೂ ತಗೋತಾ ಇರ್ತಾರೆ ಮತ್ತು ಬೇರೆ ಸಬ್ಜೆಕ್ಟ್ನೂ ತಗೋತಾ ಇರ್ತಾರೆ. ಅಂದರೆ ಇಲ್ಲೇನು ಒಂದು ಶಿಕ್ಷಣ ಇಲಾಖೆಯಲ್ಲಿ ಒಂದೇ ಸಬ್ಜೆಕ್ಟ್ ಮಾಡ್ತಾ ಇಲ್ಲ, ಯಾವುದೇ ಟೀಚರು ಕೂಡ 2-3 ಸಬ್ಜೆಕ್ಟ್ಗಳನ್ನ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಹಾಗಾಗಿ ವರ್ಕ್ಲೋಡ್ ಕೂಡ ಕಡಿಮೆ ಆಗುತ್ತೆ. ಈ ಕನ್ನಡ ಟೀಚರೇ ಬಂದಾಗ ಅವರು ಬೇರೆ ಸಬ್ಜೆಕ್ಟ್ಗಳನ್ನ, ಉದಾಹರಣೆಗೆ ಸೋಷಿಯಲ್ ಸೈನ್ಸನ್ನು ತಗೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಅದು ಬಿಟ್ಟರೆ ನೀವು ಹೀಗೆ ಇದು ಮಾಡಿಬಿಟ್ಟಾಗ, ಬೇರೆ ಸಬ್ಜೆಕ್ಟ್ ಇದು ಮಾಡಿದಾಗ ಕನ್ನಡದ ಮೌಲ್ಯ ಕಡಿಮೆ ಆಗುತ್ತಾ ಹೋಗುತ್ತೆ. ಇದರ ವಿರುದ್ಧ ಅನೇಕ ಜನ ಧ್ವನಿ ಎತ್ತಿದ್ದೀರಿ, ತುಂಬ ಖುಷಿ ವಿಚಾರ. ಈ ವಿಚಾರವನ್ನು ಕುರಿತು ಏನು ನಮ್ಮ ಶೈಕ್ಷಣಿಕ ಸಂಸ್ಥೆಗಳಿದ್ದಾವೆ, ಅಂದರೆ ಖಾಸಗಿ ಸಂಸ್ಥೆಗಳಿದ್ದಾವೆ, ಅವರು ಕೂಡ ಮತ್ತು ಎಲ್ಲ ಯೂನಿವರ್ಸಿಟಿಗಳು, ಕನ್ನಡ ಯೂನಿವರ್ಸಿಟಿಯಿಂದ ಹಿಡಿದು ಯೂನಿವರ್ಸಿಟಿ ಇರ್ತಕ್ಕಂತಹ ವಿದ್ಯಾರ್ಥಿಗಳಿರ್ಬೋದು, ಮತ್ತು ಪ್ರಮುಖವಾಗಿ ಕೋಚಿಂಗ್ ಸೆಂಟರ್, ಏನು ಕೋಚಿಂಗ್ ಸೆಂಟರ್ಗಳಿದ್ದೀವಿ, ಖಾಸಗಿ ಕೋಚಿಂಗ್ ಸೆಂಟರ್ಗಳರು, ನೀವು ಕೂಡ ಇದಕ್ಕೆ ಸಪೋರ್ಟಿವ್ ಆಗಿರಬೇಕು. ಅಂದರೆ ಕನ್ನಡ ಪೋಸ್ಟ್ಗಳನ್ನು ಕ್ರಿಯೇಟ್ ಮಾಡಿದ್ರೆ ನಿಮ್ಗೊಂದಷ್ಟು ಜನ ಅದ್ರ ಕಲಿಯೋದಕ್ಕೆ ನಿಮ್ಮಲ್ಲಿ ಬರ್ತಾರೆ. ಹಾಗಾಗಿ ನಿಮಗೂ ಕೂಡ ಇದು ಅನುಕೂಲ ಇದೆ, ಎಲ್ಲರಿಗೂ ಕೂಡ ಇದು ಅನುಕೂಲವೇ. ಹಾಗಾಗಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಸರ್ಕಾರಕ್ಕೆ ಮನವರಿಕೆ ಮಾಡ್ಕೊಳ್ಳೋಣ. ನಾವು ಕರ್ನಾಟಕದಲ್ಲಿದ್ದೀವಿ, ಕನ್ನಡದ ಭಾಷೆಯ ಉಳಿಯುವಿಕೆ ಇರ್ತಕ್ಕಂಥದ್ದು, ಕನ್ನಡ ಭಾಷೆಯನ್ನು ಕಲಿಸ್ತಕ್ಕಂಥದ್ದು. ಆಮೇಲೆ 1ರಿಂದ 10ನೇ ತರಗತಿಯನ್ನು ಯಾವುದೇ ಮಾಧ್ಯಮ ಮಾಡ್ಕೊಳ್ಳಿ, ಅವರು ನಮಗೆ ಬೇಕಾ ಇಂಗ್ಲೀಷ್ ಮಾಧ್ಯಮ ಇರಲಿ, ಯಾವುದೇ ಮಾಧ್ಯಮ ಇರಲಿ, ಆದರೆ 1ರಿಂದ 10ನೇ ತರಗತಿಗಂತ ಎಲ್ಲರೂ ಕೂಡ ಕಡ್ಡಾಯವಾಗಿ ಪ್ರಥಮ ಭಾಷೆಯನ್ನು ಕನ್ನಡವನ್ನೇ ಓದಬೇಕು ಎಂಬುವ ರೂಲ್ಸ್ ಇದ್ದರೆ ಅದು ಇನ್ನೂ ಚೆಂದ. ಹಾಗಾಗಿ ಏನಾಗುತ್ತೆ ಅಂದರೆ ಕಡ್ಡಾಯವಾಗಿ ಭಾಷೆ ಕಲಿಯಬೇಕು ಅಂದರೆ ಕನ್ನಡ ಶಿಕ್ಷಕರು ಬೇಕು, ಕನ್ನಡ ಶಿಕ್ಷಕರಾಗಿರಬೇಕು, BEd ಆಗಿರಬೇಕು, ಪ್ಲಸ್ ಕನ್ನಡದಲ್ಲಿ ಅವರು ಡಿಗ್ರಿನಲ್ಲಿ ಕನ್ನಡವನ್ನು ಓದಿರಬೇಕು. ಇತರ ಸಬ್ಜೆಕ್ಟ್ಗಳು ಯಾವ ಥರ ಇದೆ ಆ ಥರ ಇದು ಮಾಡಿರಬೇಕು. ಮತ್ತು BEdಲ್ಲಿ ಅವರು ಬೋಧನಾ ಮಾಧ್ಯಮಕ್ಕೆ ಕನ್ನಡ ಓದಿರಬೇಕು. ಈ ಒಂದು ರೂಲ್ಸ್ಗಳನ್ನು ಅಪ್ಲೈ ಮಾಡಿಕೊಂಡಾಗ ಕನ್ನಡಕ್ಕೆ ಒಂದು ಮಾನ್ಯತೆಯನ್ನು ಕೊಟ್ಟಂಗೆ ಆಗುತ್ತೆ. ಕನ್ನಡ ಶಿಕ್ಷಕರಿಗೂ ಕೂಡ ಒಂದು ಅವಕಾಶ ಸಿಗುತ್ತೆ, ಒಂದಷ್ಟು ಹುದ್ದೆಗಳು ಸೃಜನೆ ಆಗುತ್ತೆ. ಏನೋ 24,000 ಚಿಲ್ಲರೆ ಏನು ಅಪ್ರೂವಲ್ ಕೊಟ್ಟಿದೆ, ಅದರಲ್ಲಿ ಈಗ 15,000 ಏನಿದೆ ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡಿ ಒಂದು 4,000 5,000 ಕನ್ನಡ ಪೋಸ್ಟ್ಗಳನ್ನು ಆ್ಯಡ್ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಇದು ನನ್ನ ಅಭಿಪ್ರಾಯ. ಮತ್ತು ಇದೀಗ ನೀಟ್ ಪರೀಕ್ಷೆ ಆದಂತಹ ಸಂದರ್ಭಗಳಲ್ಲಿ ಆಗಿರ್ತಕ್ಕಂತಹ ಗೊಂದಲದಿಂದ ನನಗೂ ಕೂಡ ತುಂಬ ಬೇಜಾರಾಗಿದೆ. ಸರ್ಕಾರ ಸಾಧ್ಯವಾದಷ್ಟು ಬೇಗ ಈ ಒಂದು ಪ್ರತಿಭಟನೆಯನ್ನು ನಿಲ್ಲಿಸುವಂತೆ ಮನವೊಲಿಸಬೇಕು ಅವ್ರನ್ನ, ಅವ್ರ ಜೊತೆ ಅವರ ಬೇಡಿಕೆಗಳಿಗೆ ಸ್ಪಂದಿಸಬೇಕು ಅನ್ನೋದು ಕೂಡ ನನ್ನ ಅಭಿಪ್ರಾಯ. ಒಂದು ದುರಂತ ಏನು ಅಂದರೆ, ಒಬ್ಬ ಸರ್ಕಾರಿ ನೌಕರನಾಗಿ, ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ವಿದ್ಯಾರ್ಥಿಗಳ ಮೇಲೆ ಕಲ್ಲು ಹೊಡೆಯೋದನ್ನು ನೋಡಿ ನನಗೆ ಬಹಳ ಬೇಜಾರಾಯಿತು. ಸರ್ಕಾರ ಏನೇ ಆಗಿರಲಿ, ಹೋರಾಟ ಏನೇ ಆಗಿರಲಿ, ಬಟ್ ಅಂತಿಮವಾಗಿ ಮಾನವೀಯತೆ ಏನಿದೆಯಲ್ಲ, ಆ ಮಾನವೀಯತೆ ಅನ್ನೋದಂಥ ಪ್ರಜ್ಞೆ ಯಾವುದೇ ವ್ಯಕ್ತಿಯಲ್ಲಾದರೂ ಕೂಡ ಹೋಗಬಾರ್ದು. ಕಲ್ಲು ಹೊಡೆಯುವ ಮಟ್ಟಕ್ಕೆ ಒಬ್ಬ ನೌಕರ ಬರಬಾರ್ದು. ಇದು ಎಲ್ಲ ನೋಡ್ತಕ್ಕಂಥ ಪೊಲೀಸ್ನವ್ರು ಎಲ್ಲರೂ ಕೂಡ ತಲೆ ತಗ್ಗಿಸುವಂತಹ ವಿಚಾರ. ಯಾರೋ ಒಬ್ಬರು ಮಾಡಿದ್ರೆ ಅದು ಎಲ್ರಿಗೂ ಕೂಡ ಅಂತ ತಲೆ ತಗ್ಗಿಸುವಂಥ ವಿಚಾರ ಆಗ್ಬಿಡ್ತು. ಹಾಗಾಗಿ ನನಗಂತೂ ಬಹಳ ಬೇಜಾರಾಯಿತು. ಪ್ರೊಟೆಸ್ಟ್ ಮಾಡಿದವ್ರನ್ನ ತಡಿಬೇಕು, ನಿಜ. ಅವ್ರನ್ನ
ಯಾವ ರೀತಿ ತಡಿಬೇಕು ಕಾನೂನಾತ್ಮಕವಾಗಿ ಆ ರೀತಿ ತಡಿಬೇಕೇ ಹೊರತು ಅನ್ಯ ಮಾರ್ಗಗಳನ್ನು ಯಾವತ್ತೂ ಹಿಡಿಬಾರ್ದು. ಅಧಿಕಾರದಲ್ಲಿರ್ತಕ್ಕಂಥವ್ರು ಕಾನೂನು ಮಾರ್ಗವನ್ನೇ ಪಾಲಿಸಬೇಕು. ವಿದ್ಯಾರ್ಥಿಗಳಿಗೆ ಕಾನೂನು ಮೀರೋದಕ್ಕೆ ಅವಕಾಶ ಇದೆ, ಆದರೆ ನಮಗೆ ಕಾನೂನು ಮೀರುವಂತಹ ಅವಕಾಶ ಅಧಿಕಾರಿಗಳಿಗೆ ಇರೋದಿಲ್ಲ. ಕಾನೂನು ವ್ಯಾಪ್ತಿಯಲ್ಲೇ ಕೆಲಸವನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಇದೊಂದು ವಿಚಾರ ತುಂಬ ಬೇಜಾರಾಯಿತು, ಅದನ್ನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಒಟ್ಟಿನಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಕನ್ನಡ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಕೋಚಿಂಗ್ ಸೆಂಟರ್ ಇರ್ಬೋದು, ಯೂನಿವರ್ಸಿಟಿ ಇರ್ಬೋದು, ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ ಇರ್ಬೋದು, ಕನ್ನಡ ಸಂಘಟನೆಗಳಿರ್ಬೋದು, ಕನ್ನಡ ಮನಸ್ಸುಗಳಿರ್ಬೋದು, ಮತ್ತು ಸರ್ಕಾರದಲ್ಲಿರ್ತಕ್ಕಂತಹ ಮಿನಿಸ್ಟರ್ಸ್ಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಎಲ್ಲರೂ ಕೂಡ ಕನ್ನಡಿಗರೇ ಅಲ್ವಾ. ನಾವೆಲ್ಲ ಕನ್ನಡಿಗರೆಲ್ಲ ಸೇರಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸುವಂತಹ ಪ್ರಕ್ರಿಯೆ ಆಗಲಿ ಅಂತ ಬೇಡ್ಕೊತೀನಿ. ಅಧಿಕೃತ ಮಾಹಿತಿ ಪ್ರಕಟವಾದ ತಕ್ಷಣ ಸಂಪೂರ್ಣ ವಿಶ್ಲೇಷಣೆಯನ್ನು ನಾನು ನಿಮ್ಮ ಜ್ಞಾನವಾಣಿ ಮಧು ಚಾನಲಲ್ಲೇ ನೀಡ್ತೀನಿ. ಅದುವರೆಗೂ ಯಾವುದೇ ರೀತಿ ವದಂತಿಗಳಿಗೆ ನಾಳೆನೇ ನೋಟಿಫಿಕೇಷನ್ ಆಗುತ್ತೆ, ನಾಡಿದ್ದೇ ನೋಟಿಫಿಕೇಷನ್ ಆಗುತ್ತೆ, ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ಸದ್ಯಕ್ಕೆ ಮಿನಿಸ್ಟ್ರು ಬರಬೇಕು, ಶಿಕ್ಷಣ ಇಲಾಖೆಗೆ ಬಂದ ಮೇಲೇ ಅಧಿಸೂಚನೆ ಹೊರಡಿಸ್ತಾರೆ. ಇನ್ನೊಂದು ವಾರದಲ್ಲಿ ಅದು ಕೂಡ ಕಂಪ್ಲೀಟ್ ಆಗುವಂತಹ ಸಾಧ್ಯತೆ ಇದೆ. ಸದ್ಯದಲ್ಲಂತೂ ಅಧಿಸೂಚನೆ ಅಂತೂ ಕ್ಯಾನ್ಸಲ್ ಆಗಲ್ಲ. ಒಂದು ವೇಳೆ ಕನ್ನಡವನ್ನು ಬಿಟ್ಟೇನಾರೆ ಹೋಗ್ತೀನಿ ಅಂದರೆ ಖಂಡಿತ ಅಧಿಸೂಚನೆ ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆ ಇರುತ್ತೆ. ಅದು ಬಿಟ್ಟರೆ ಯಾವುದೇ ರೀತಿ ಅಧಿಸೂಚನೆಗಳು ಕ್ಯಾನ್ಸಲ್ ಆಗಲ್ಲ. ಖಂಡಿತ ನೇಮಕಾತಿಗಳು ಬೇಗ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.